ನಮಸ್ಕಾರ ಗೆಳೆಯರೆ. ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತು ನಾನು ನಿಮಗೆ ಹೇಳೋಕೆ ಹೋಗ್ತಿರೋದು ಜೋರಾಗಿ ನಡೆಯುತ್ತಿರುವಂತಹ IPL ಆ್ಯಕ್ಷನ್ಗಳ ಬಗ್ಗೆ. ಏನಪ್ಪ ಅಂದರೆ ಸಾಕಷ್ಟು ಕುತೂಹಲ ಇತ್ತು, ಯಾಕಂದರೆ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಈ ಒಂದು ಆ್ಯಕ್ಷನಲ್ಲಿ ಕಂಡುಬಂದಿತ್ತು. ಇದು ಮೆಗಾ ಆ್ಯಕ್ಷನ್ ಅಲ್ಲ, ಕಿರು ಆ್ಯಕ್ಷನ್. ಅಂದರೆ ಮೆಗಾ ಆ್ಯಕ್ಷನ್ ಅಂದರೆ ಇಡೀ ಟೀಮೇ ಚೇಂಜ್ ಆಗುತ್ತೆ. ಬಟ್ ಈಗಿನ IPL ಆ್ಯಕ್ಷನ್ ನಡೀತಾ ಇರುವಂಥದ್ದು ಕೇವಲ ಒಂದು 5-6 ಪೊಸಿಷನ್ಗಳಿಗೆ ಏನು ಅಗತ್ಯತೆ ಇರುತ್ತೆ ಆ ಒಂದು ಫಿಲಪ್ ಮಾಡ್ಕೊಳೋದಕ್ಕೆ ಈ ಆ್ಯಕ್ಷನ್ ನಡೀತಾ ಇರೋದು. ನಿಜಕ್ಕೂ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ದರೆ ಅದೇ ರೀತಿ ಅನಿರೀಕ್ಷಿತವಾದ ಫಲಿತಾಂಶಗಳು ಕೂಡ ಈ ಒಂದು IPL ಆ್ಯಕ್ಷನಲ್ಲಿ ನಡೀತಾ ಇದೆ. ಅದರಲ್ಲೂ ಕೂಡ ಇಷ್ಟು ವರ್ಷಗಳ IPL ಆ್ಯಕ್ಷನ್ನಲ್ಲಿ ನಾವು ಒಂದು ಸರ್ಪ್ರೈಸಿಂಗ್ ಅಂತ ಈ ಬಾರಿ ಕಂಡು ಬರ್ತಾ ಇರೋದು CSK ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ನಲ್ಲಿ. ಯಾಕಂದರೆ ಲಾಸ್ಟ್ ಒಂದು 2-3 ವರ್ಷಗಳಿಂದ ನಮಗೆ CSKಯಲ್ಲಿ ಒಂದು ಇದು ಬರ್ತಾ ಇತ್ತು, ಒಂದು ಸ್ಟ್ರಾಂಗ್ ಒಂದು ದೊಡ್ಡ ಪ್ಲೇಯರನ್ನು ತೊಗೋಬೇಕು ಅಂತ ಹೇಳ್ತಾಯಿದ್ರು. ಅದನ್ನು ಅವರು ಏನು ಸಂಜು ಸ್ಯಾಮ್ಸನನ್ನು ತೊಗೊಂಡ್ರು, ಅದನ್ನ ಇದು ಮಾಡಿಕೊಂಡ್ರು, ಎಕ್ಸ್ಚೇಂಜ್ ಮಾಡಿಕೊಂಡ್ರು RR ಜೊತೆ. ಅದ್ರ ಬದಲಾಗಿಯೂ ಕೂಡ ಸಾಕಷ್ಟು ದುಡ್ಡಿತ್ತು ಅವ್ರ ಹತ್ರ. ಹಾಗಾಗಿನೇ ಅವ್ರ ಮೇಲೆ ತುಂಬ ನಿರೀಕ್ಷೆಗಳಿತ್ತು. ಹಾಗಾಗಿನೇ ಅವರು ಈ ಬಾರಿ ಕೇವಲ ಇನ್ನೂ ಅವರು 3 ಪ್ಲೇಯರನ್ನು ತೊಗೊಂಡಿದ್ದಾರೆ. ಆದರೆ ಕೇವಲ ಅನ್ಕ್ಯಾಪ್ಡ್ ಅಂದರೆ ಇಂಡಿಯನ್ ಟೀಮಲ್ಲಿ ಯಾರು ಇರೋದಿಲ್ವೋ ಅಂಥವ್ರನ್ನ ಅನ್ಕ್ಯಾಪ್ಡ್ ಅಂತ ಕರಿತೀವಿ. ಅಂಥ ಪ್ಲೇಯರ್ಸ್ಗೆ ಅವರು ಕೇವಲ ಇಬ್ಬರಿಗೆ 28 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. ಅವರು ಇಡೀ IPL ಇತಿಹಾಸದಲ್ಲಿ ಇಷ್ಟೊಂದು ಖರ್ಚು ಮಾಡಿರೋದು ಅನ್ಕ್ಯಾಪ್ಟೆಡ್ ಪ್ಲೇಯರ್ಸ್ಗೆ ಇದೇ ಮೊದಲು. ಅಷ್ಟೇ ಅಲ್ಲ, IPL ಇತಿಹಾಸದಲ್ಲಿ ಈ ಆ್ಯಕ್ಷನ್ ಒಂದು ದಾಖಲೆ ಬರೆಯುತ್ತೆ. ಯಾಕಂದರೆ ಈ ಒಂದು ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆ ಇಷ್ಟು ಅಂದರೆ 14 ಕೋಟಿ ಒಬ್ಬರಿಗೆ ಕೊಡೋದು ಇದೇ ಮೊದಲು ಯಾವುದೇ ತಂಡಕ್ಕೆ ಅವನ್ನ ನಾವು ಹೋಲಿಸ್ಕೊಂಡ್ರೆ. ಯಾಕಂದರೆ ನಿಮಗೆ ಗೊತ್ತು, ಚೆನ್ನೈ ಸೂಪರ್ ಕಿಂಗ್ಸ್ನ ಕ್ಯಾಪ್ಟನ್ ಏನಂತೀವಿ ಧೋನಿ, ಅವ್ರಿಗೂ ಕೂಡ ಅಷ್ಟೊಂದು ದುಡ್ಡು ಕೊಡೋದಿಲ್ಲ. ಯಾಕಂದರೆ ರೂಲ್ಸ್ ಪ್ರಕಾರ ಅನ್ಕ್ಯಾಪ್ಡ್ ಪ್ಲೇಯರ್ಗೆ 4 ಕೋಟಿ ಅಷ್ಟೇ ರಿಸರ್ವ್ ಮಾಡಲಾಗುತ್ತೆ. ಬಟ್ ಈಗಿನ ಒಂದು ಯಂಗ್ ಪ್ಲೇಯರನ್ನು ತೊಗೊಂಬಂದಿದ್ದಾರೆ. ಇದ್ರ ಉದ್ದೇಶ ಏನು ಅಂತ ಗೊತ್ತಿಲ್ಲ. ಬಟ್ CSK ಪ್ಲ್ಯಾನ್ ಮಾಡೋವಂಥದ್ದು, ಅವರು ಯಾವ ಪ್ಲೇಯರನ್ನು ತೊಗೊತಾರೆ ಆ ಪ್ಲೇಯರನ್ನು ಸ್ಟಾರ್ ಆಗಿ ಮಾಡುವಂಥದ್ದು CSK ಇದರಲ್ಲಿ ಇದಾಗುತ್ತೆ. ಆದರೆ ಇನ್ನೊಂದು ಕುತೂಹಲಕಾರಿ ಅಂದ ಸಂಗತಿ ಅಂದರೆ KKR ತಂಡ ಈ ಬಾರಿ ದುಡ್ಡು ಚೆಲ್ತಾ ಇರೋದು. ಯಾಕಂದರೆ ಏನು ನಾವು ಇಷ್ಟು ವರ್ಷಗಳ ಇದರಲ್ಲಿ ಏನು 18 ಸೀಸನ್ಗಳನ್ನು ನಾವು IPL ನೋಡಿದ್ದೀವಿ. ಇದರಲ್ಲಿ ಹೈಯೆಸ್ಟ್ ಆಗಿದ್ದಿದ್ದೆ ಆಸ್ಟ್ರೇಲಿಯನ್ ಪ್ಲೇಯರ್ಸು. ಲಾಸ್ಟ್ ಇಯರು ನಾವು ಮಿಚೆಲ್ ಸ್ಟಾರ್ಕ್ ಆಮೇಲೆ ಪ್ಯಾಟ್ ಕಮಿನ್ಸ್ ಏನಾಗಿದ್ರು, ಅವ್ರು ದುಬಾರಿ ಇದಕ್ಕೆ ಜಾಸ್ತಿ ಸೇಲ್ ಆಗಿದ್ರು. ಆದರೆ ಈಗ ಏನು ಲಾಸ್ಟ್ ಇಯರ್ RCB ಪರ ಆಡಿದ್ರು ಕ್ಯಾಮ್ರನ್ ಗ್ರೀನ್ ಆಲ್ರೌಂಡರ್, ಅವ್ರಿಗೆ KKR ಈ ಬಾರಿ 25.20 ಲಕ್ಷ ಅಂದರೆ ಆಲ್ಮೋಸ್ಟ್ 25.5 ಕೋಟಿಯನ್ನು ನೀಡಿದೆ. ಹಾಗಾಗಿ ನಿಜಕ್ಕೂ ಇದು ಈಗಿನ IPL ಇದರಲ್ಲೇ ಕಳೆದ 19 ಆ್ಯಕ್ಷನ್ಗಳಲ್ಲಿ ಈಗ ಇದು ದುಬಾರಿ ಖರೀದಿ ಅಂತಲೇ ಹೇಳಲಾಗುತ್ತೆ. ಕ್ಯಾಮ್ರನ್ ಗ್ರೀನ್ ನಿಮಗೆ ಗೊತ್ತು, ಅವರೊಬ್ಬ ಬೆಸ್ಟ್ ಆಲ್ರೌಂಡರ್. ಅವರು ಆಸ್ಟ್ರೇಲಿಯಾದಲ್ಲೂ ತುಂಬ ಚೆನ್ನಾಗಿ ಆಡಿದರು. ಅಷ್ಟೇ ಅಲ್ಲದೆ RCBಗೂ ಕೂಡ ಲಾಸ್ಟ್ ಇಯರ್ ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ರು. ಹಾಗಾಗಿ ಅವ್ರನ್ನ RCB ಯಾವಾಗ ಕೈ ಬಿಡ್ತೋ ತುಂಬ ಆಶ್ಚರ್ಯ ಆಗಿತ್ತು. ಕ್ಯಾಮ್ರನ್ ಗ್ರೀನನ್ನು ಉಳಿಸ್ಕೋತಾರೆ ಅಂತಲೇ ಹೇಳಲಾಗಿತ್ತು. ಬಟ್ ಫೈನಲಿ ಅವ್ರನ್ನ ಕೈ ಬಿಟ್ಟಿತ್ತು. ಹಾಗಾಗಿ ಈಗಿನ ಇದರಲ್ಲಿ KKR ತುಂಬ ಪೈಪೋಟಿ ನಡೆಸ್ತು. ಯಾಕಂದರೆ CSK ಕೂಡ ಅವರನ್ನು ಖರೀದಿಸೋಕ್ಕೆ ತುಂಬ ಇದು ಮಾಡ್ತಾಯಿದ್ರು. ಬಟ್ ಫೈನಲಿ ಗೆದ್ದಿದ್ದು KKR ಟೀಮ್. ಇದಾದ ಮೇಲೆ ನಮ್ಮ RCB ಪ್ಲೇಯರ್ಸ್ದು ಹೇಳ್ತೀವಿ, ನಿಜವಲ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಏನು KKR ಟೀಮ್ನಲ್ಲೇ ಇದ್ದಂತಹ ಅಂದರೆ ವೆಂಕಟೇಶ್ ಅಯ್ಯರ್ ಅವರನ್ನು ಈ ಬಾರಿ ಕೇವಲ 7 ಕೋಟಿಯಲ್ಲಿ ಖರೀದಿಯನ್ನು ಮಾಡಿದ್ದಾರೆ. ಅಂದರೆ ಲಾಸ್ಟ್ ಸೀಸನ್ನಲ್ಲಿ ಹೋಲಿಸಿದ್ರೆ KKR ಅವರನ್ನು 23+ ಇದಕ್ಕೆ ಅವರನ್ನು ಖರೀದಿಸ ಮಾಡಿತ್ತು. ಆದರೆ ಈ ಬಾರಿ RCB ಕೇವಲ 7 ಕೋಟಿಗೆ ಈ ಡೀಲನ್ನು ಮುಗಿಸ್ಕೊಂಡಿದೆ. ಯಾಕಂದರೆ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ವೆಂಕಟೇಶ್ ಅಯ್ಯರ್ ಮೇಲೆ. ಲಾಸ್ಟ್ ಇಯರ್ ಅವ್ರು ತುಂಬ ಚೆನ್ನಾಗಿ ಆಡ್ತಾರೆ, ಒಂದು ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಹೇಳ್ತಾಯಿದ್ರು. ಆದರೆ ಅದನ್ನು ಅವರು ಈಡೇರ್ಸೋಕ್ಕೆ ಆಗಲಿಲ್ಲ. ಏನು ನಿರೀಕ್ಷೆಗಳಿತ್ತು ಆ ನಿರೀಕ್ಷೆಯನ್ನು ಅವರು ಈಡೇರ್ಸೋಕ್ಕಾಗಲಿಲ್ಲ. ಹಾಗಾಗಿನೇ ಅವರ ಮಾರ್ಕೆಟ್ ಇವತ್ತು 70% ಡೌನ್ ಆಗಿದೆ. ಅಂದರೆ RCBಗೆ ಈಗ ಮತ್ತೆ ವೆಂಕಟೇಶ್ ಅಯ್ಯರ್ ಬಂದಿರೋದ್ರಿಂದ ಅಂದರೆ ಅವರು ಇದೇ ಫಸ್ಟ್ ಟೈಮ್ ಬರ್ತಿರೋದು. ಆದರೆ ಮುಂದಿನ ಸೀಸನ್ನಲ್ಲಿ ತನ್ನ ಮಾರ್ಕೆಟನ್ನು ಬೆಳೆಸ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಆಡಬೇಕಾಗುತ್ತೆ. ಇದು RCBಗೆ ನೆಕ್ಸ್ಟ್ ಸೀಸನ್ನಲ್ಲಿ ತುಂಬ ಉಪಯೋಗ ಆಗುತ್ತೆ. ಇನ್ನು ಉಳಿದಂತೆ ನಮಗೆ ಇದೇನಪ್ಪ ಆಗಿತ್ತಂದ್ರೆ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಅವರಿಂದ ಕೇವಲ ಒಂದು ಪ್ಲೇಯರನ್ನು ಖರೀದಿ ಮಾಡಿದ್ದಾರೆ. ಆದರೆ ಯಾಕೆ ಅವ್ರ ಹತ್ರ ಇನ್ನು ಒಂದೇ ಪ್ಲೇಯರನ್ನು ಇದು ಮಾಡಿದ್ದಾರೆ ಅಂದರೆ ಅವ್ರ ಹತ್ರ ಬಜೆಟ್ ಕಡಿಮೆ. ಈ ಇಡೀ 10 ತಂಡಗಳ ಪೈಕಿ ಮುಂಬೈ ಇಂಡಿಯನ್ಸ್ ಹತ್ರ ತುಂಬ ಬಜೆಟ್ ಕಡಿಮೆ ಇರೋದ್ರಿಂದ ಅವರು ಕೇವಲ ಇನ್ನೂ ಒಬ್ಬ ಪ್ಲೇಯರನ್ನು ತಗೊಂಡೆ, ಅದು ಕ್ವಿಂಟನ್ ಡಿಕಾಕ್ ಆಲ್ರೆಡಿ ಮುಂಬೈ ಪರ ಇದರಲ್ಲಿ ತುಂಬ ಸೀಸನ್ಗಳಲ್ಲಿ ಆಡಿದ್ದಾರೆ. ಬಟ್ ಆರಂಭಿಕ ಸ್ಥಾನಕ್ಕೆ ಮತ್ತೆ ಅವರನ್ನು ಕರ್ಕೊಂಡಿದ್ದಾರೆ. ಕೇವಲ ಏನು ಮೂಲ ಬೆಲೆ ಅಂತ ಹೇಳ್ತೀವಿ 1 ಕೋಟಿಗೆ, ಆ 1 ಕೋಟಿಯನ್ನೇ ತೊಗೊಂಡಿದ್ದಾರೆ. ಆದರೆ ಇನ್ನೂ ಆಶ್ಚರ್ಯ ಇದೇನಪ್ಪ ಅಂದರೆ ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸ್ ಇವರು ತೊಗೊಂಡಿರೋವಂಥ ಪ್ಲೇಯರ್ಸು ನಿಜಕ್ಕೂ ಕೇವಲ
ಕೇವಲ ಇಬ್ಬರು ಪ್ಲೇಯರ್ಸನ್ನು ಕೂಡ ಅವರು ಏನು ಖರೀದಿ ಮಾಡಿದ್ದಾರೆ ರಿಯಲಿ ವೆರಿ ಗುಡ್ ಅನ್ನಿಸ್ತಾ ಇದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚು ಖರೀದಿ ಮಾಡಿರುವಂಥದ್ದು KKR ಟೀಮ್. ಆದರೆ ಇಷ್ಟೆಲ್ಲ ಆದರೂ ಕೂಡ ಎಲ್ಲ 10 ತಂಡಗಳಿಗೆ ಹೋಲಿಸಿದ್ರೆ ಅವ್ರ ಹತ್ರ ಬಜೆಟ್ ಇನ್ನೂ ಇದೆ. ಹಾಗಾಗಿನೇ ಅವರು ಮತ್ತೆ ಸ್ಟಾರ್ ಪ್ಲೇಯರ್ಸ್ಗಳನ್ನು ಖರೀದಿ ಮಾಡ್ಬೋದು. ಲಾಸ್ಟ್ ಸೀಸನ್ನಲ್ಲಿ ಏನು ಆಂಡ್ರೆ ರಸೆಲ್ ಇದ್ದರು ಅವರನ್ನು ಕೈ ಬಿಟ್ಟಿದ್ದಾರೆ, ಅವ್ರನ್ನ ಕೋಚಿಂಗ್ ಸ್ಟಾಫಾಗಿ ಕರ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರ ಹತ್ರ ಬಜೆಟ್ ಜಾಸ್ತಿ ಇದೆ. ಸೊ ಈ IPL ಆ್ಯಕ್ಷನ್ಗಳಲ್ಲಿ ಏನು ಇಷ್ಟೊತ್ತರೆಗೂ ನಡೀತಾ ಇದೆ, ಏನು ಮಧ್ಯಾಹ್ನ 2:15 ಶುರುವಾಯಿತು, ಕೇವಲ 25 ಪ್ಲೇಯರ್ಗಳಷ್ಟೇ ಇನ್ನೂ ಸೇಲ್ಡ್ ಔಟ್ ಆಗಿದ್ದಾರೆ. ಆದರೆ ಅನ್ಸೋಲ್ಡ್ ಆಗಿರೋ ಪ್ಲೇಯರ್ಸು ಕೂಡ ನಾವು ಕೆಲವೊಂದು ಗಮನ ಕೊಡಲೇಬೇಕಾಗುತ್ತೆ. ಯಾಕಂದರೆ ಪೃಥ್ವಿ ಶಾ ಇರ್ಬೋದು, ಅಷ್ಟೇ ಅಲ್ಲ ತುಂಬ ಜನ ಪ್ಲೇಯರ್ಸು ಇದರಲ್ಲಿ ಅನ್ಸೋಲ್ಡ್ ಔಟ್ ಆಗಿದ್ದಾರೆ. ಹಾಗಾಗಿ ಯಾಕೆಂದರೆ ಅವರು ಏನು ದೇಶೀಯ ಕ್ರಿಕೆಟ್ನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಕೂಡ, ಆದರೆ ಮೇನ್ IPL ಸೀಸನ್ಗಳಲ್ಲಿ ಬಂದಾಗ ತುಂಬ ಕಾಂಟ್ರವರ್ಸಿ ಆಗಿದ್ದಂತಹ ಪೃಥ್ವಿ ಶಾವನ್ನು ಕೂಡ ಇವತ್ತು ಕೈಬಿಟ್ಟಿದ್ದಾರೆ IPLನಲ್ಲಿ. ಇದರಿಂದ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಈ IPL ಆ್ಯಕ್ಷನಲ್ಲಿ ಯಾರೆಲ್ಲ ಅನ್ಕ್ಯಾಪ್ಡ್ ಪ್ಲೇಯರ್ಗೆ ಹೆಚ್ಚು ಫ್ರಾಂಚೈಸಿಗಳು ಅಂದರೆ ಇದು ಕೊಡ್ತಾ ಇದ್ದಾರೆ, ಡಿಮ್ಯಾಂಡ್ ಕೊಡ್ತಾರೆ, ಅವ್ರಿಗೆ ಹೆಚ್ಚು ದುಡ್ಡನ್ನು ಕೊಟ್ಟು ಕೂಡ ತೊಗೋತಾ ಇದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಸೀಸನ್ ಇನ್ನು ಬಜೆಟನ್ನು ಉಳಿಸ್ಕೊಂಡ್ರೆ ಕೆಲವೊಂದು IPL ಆ್ಯಕ್ಷನ್ ಆದಮೇಲೂ ಕೂಡ ಕೆಲವೊಂದು ಪ್ಲೇಯರ್ಗಳನ್ನು ತೊಗೊಬೋದು. ಹಾಗಾಗಿ ಹೆಚ್ಚು ಬಜೆಟನ್ನು ಉಳಿಸ್ಕೊತಾರೆ. ಬಟ್ ಇಲ್ಲಿ RCB ಕೆಲವೊಂದು ಮಿಸ್ಟೇಕ್ಗಳನ್ನು ಲಾಸ್ಟ್ ಸೀಸನಲ್ಲಿ ಹೊಂದಿತ್ತು. ಅದೃಷ್ಟವತ್ತು ನಾವೀಗ ಶ್ರಮಪಟ್ಟು RCB ಟ್ರೋಫಿಯನ್ನು ಗೆದ್ದಿತ್ತು. ಆದರೆ ಈ ಬಾರಿ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಯಾಕಂದರೆ ಇದ್ದಿದ್ದೇ 16 ಕೋಟಿ, ಇದರಲ್ಲಿ ಒಂದಷ್ಟು ಬಜೆಟನ್ನು ಉಳಿಸ್ಕೊಂಡಿದ್ದಾರೆ. ನೋಡೋಣ ಇನ್ನು RCB ಯಾವೆಲ್ಲ ಟೀಮನ್ನು ಕರೆಸುತ್ತೆ, CSK ತನ್ನ ಗೇಮ್ ಯಾವ ರೀತಿ ಆಡುತ್ತೆ, KKR ಎಷ್ಟು ದುಡ್ಡನ್ನು ಖರ್ಚು ಮಾಡಿ ಯಾವೆಲ್ಲ ಆಟಗಾರರನ್ನು ಮತ್ತಷ್ಟು ಪಡ್ಕೊತಾರೆ ಅಂತ ನೋಡ್ತಾ ಹೋಗೋಣ. ಆದರೆ ನೀವಂತೂ ಮರಿದಿರಾ ಈ ಒಂದು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಮತ್ತಷ್ಟು IPL ಆ್ಯಕ್ಷನ್ ಸೀಸನ್ನ ನಾವು ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಿರ್ತೀವಿ.